ದಾವಣಗೆರೆಯಲ್ಲಿ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ಸಂಜೆ ನಡೆಯುತ್ತೆ. ನಗರದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಅದಕ್ಕೂ ಮುಂಚಿತವಾಗಿ ಮಾಡಲಾಗುತ್ತೆ. ಶಾಮನೂರು ಮನೆಯಿಂದ ಹೊರಡುತ್ತೆ ಪಾರ್ಥಿವ ಶರೀರ. ಸದ್ಯಕ್ಕೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಅಲ್ಲೇ ಮಧ್ಯಾಹ್ನ 3 ಗಂಟೆ ತನಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೈದಾನದಲ್ಲೇ ವ್ಯವಸ್ಥೆ ಇದೆ. ಅಲ್ಲೇ ಸ್ವಾಮೀಜಿಗಳು ಸೇರಿದಂತೆ ಸಾಕಷ್ಟು ಜನ ಗಣ್ಯರು ಬಂದು ಅಂತಿಮ ದರ್ಶನ ಪಡೀತಾರೆ ಅನ್ನೋ ನಿರೀಕ್ಷೆಗಳಿದೆ. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ, ಅವರ ಸೇವೆಯನ್ನ ಸ್ಮರಿಸಿಕೊಳ್ತಾ ಇದ್ದಾರೆ. ರಾಜಕೀಯ ಅಂತ ಬಂದಾಗ ಅಜಾತ ಶತ್ರು, ದಾವಣಗೆರೆ ಜಿಲ್ಲೆ ಅಂತ ಬಂದಾಗ ದಾವಣಗೆರೆಯನ್ನ ಎಸ್ಪೆಷಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡೋದ್ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರ ದೊಡ್ಡದು. ಹಾಗಾಗಿ ವಿವಿಧ ಕ್ಷೇತ್ರಗಳ ಗಣ್ಯರು ಬರ್ತಾ ಇದ್ದಾರೆ, ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೊಡುಗೆಗಳನ್ನ ಸ್ಮರಿಸಿಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಂ, ಡಿಸಿಎಂ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಆಗಮಿಸುತ್ತಾರೆ. ಸಿದ್ಧಗಂಗಾ ಮಠದ ಸ್ವಾಮೀಜಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂತ್ಯಕ್ರಿಯೆಗೋಸ್ಕರ ಅಲ್ಲಿಂದಲೇ ವಿಭೂತಿ ಬರ್ತಾ ಇದೆ. ಸಂಜೆ 5 ಗಂಟೆ ಬಳಿಕ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಈ ಕುರಿತಂತೆ ಅಧಿಕೃತ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿದೆ. ಶಾಮನೂರು ಅವರು ಇನ್ನಿಲ್ಲ ಅಂತ ನಿನ್ನೆ ಸಂಜೆ ಸುದ್ದಿ ಗೊತ್ತಾದಾಗಿನಿಂದ ಕೂಡ ದಾವಣಗೆರೆಯಲ್ಲಿ ಅವರ ನಿವಾಸದ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಗಣ್ಯರು ಬರ್ತಾ ಇದ್ದಾರೆ. ಇವತ್ತು ಮುಂಜಾನೆ ಪಾರ್ಥಿವ ಶರೀರ ದಾವಣಗೆರೆ ತಲುಪಿದೆ. ಅಲ್ಲಿ ಅವರ ಪುತ್ರರ ಮನೆಗಳಲ್ಲಿ ಪಾರ್ಥಿವ ಶರೀರವನ್ನು ಇರಿಸಿ ವಿಧಿವಿಧಾನದಂತೆ ಒಂದಿಷ್ಟು ಪೂಜೆಯನ್ನು ನೆರವೇರಿಸಿದ್ದಾರೆ. ಈಗ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇದೆ. ಹೈಸ್ಕೂಲ್ ಮೈದಾನದಲ್ಲಿ ಮಧ್ಯಾಹ್ನ 3 ಗಂಟೆ ತನಕ ಅವಕಾಶ ಇರುತ್ತೆ. ಅದಾದ್ಮೇಲೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ರಾಜಕೀಯದಲ್ಲಿ ಅಜಾತ ಶತ್ರುವಾಗಿ 6 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಜನಸೇವೆಯನ್ನ ಮಾಡೋದರ ಜೊತೆಗೆ ಶೈಕ್ಷಣಿಕವಾಗಿ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. 54ಕ್ಕೂ ಅಧಿಕ ಕಾಲೇಜುಗಳನ್ನು ನಿರ್ಮಿಸಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 6 ಹೆಲಿಪ್ಯಾಡ್ಗಳನ್ನು ಸಿದ್ಧಪಡಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡೋಣ. ಹಿರಿಯ ಮುತ್ಸದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಕೂಡ ಅವರ ಅಂತಿಮ ದರ್ಶನಕ್ಕಾಗಿ ಗಣ್ಯಾತಿ ಗಣ್ಯರು ಕೂಡ ದಾವಣಗೆರೆಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಬರ್ತಕ್ಕಂಥವ್ರಿಗೆಲ್ಲರೂ ಕೂಡ ವಿಶೇಷವಾದಂಥ ಹೆಲಿಕಾಪ್ಟರ್ ಮೂಲಕ ಬರೋದ್ರಿಂದ ಅವರಿಗೆ ಹೆಲ್ಪ್ಯಾಡ್ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಸದ್ಯ ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಬಾಪೂಜಿ ಸಂಸ್ಥೆಯ MBA ಗ್ರೌಂಡ್. ಇಲ್ಲಿ ಸುಮಾರು 3 ಹೆಲ್ಪ್ಯಾಡ್ಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರ್ತದ್ದು. ಪ್ರಮುಖವಾಗಿ CM ಆಗಿರ್ಬೋದು, ಡೆಪ್ಯೂಟಿ CM ಆಗಿರ್ಬೋದು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟು MBA ಗ್ರೌಂಡ್ನಲ್ಲಿ 3 ಹೆಲ್ಪ್ಯಾಡ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಬೇರೆ ಕಡೆಯಲ್ಲಿ 2 ಹೆಲ್ಪ್ಯಾಡ್ಗಳನ್ನು ಮಾಡಿಕೊಂಡು ಒಟ್ಟಾರೆಯಾಗಿ 5 ಹೆಲ್ಪ್ಯಾಡ್ಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಗಣ್ಯಾತಿ ಗಣ್ಯರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸ್ ರಿಸರ್ವ್ ವ್ಯಾನ್ ಅನ್ನು ಕೂಡ ಇಲ್ಲಿ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಮತ್ತು ಹೆಲ್ಪ್ಯಾಡ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಹಾನಗರ ಪಾಲಿಕೆಯವರು ಮುಂಚೂಣಿಯಲ್ಲಿ ನಿಂತು ಮಾಡ್ಕೊಡ್ತಾ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಹೆಲ್ಪ್ಯಾಡ್ ಅನ್ನ ಕ್ಲೀನಿಂಗ್ ಮಾಡ್ತಾ ಇರತಕ್ಕಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೀಗಾಗಿ ಸರಿಯಾದ ಸಮಯಕ್ಕೆ ಅವರು ಬರುವ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಒಟ್ಟಿನಲ್ಲಿ 5 ಹೆಲ್ಪ್ಯಾಡ್ಗಳನ್ನು ಮಾಡಿಕೊಂಡ್ರೆ ಇಲ್ಲಿ 3 ಹೆಲಿಕಾಪ್ಟರ್ಗಳಲ್ಲಿ ಬರ್ತಾ ಇದ್ದಾರೆ ಮತ್ತು ಇನ್ನೆರಡು ಬೇರೆ ಕಡೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿಂದ 0 ಟ್ರಾಫಿಕ್ ಅಲ್ಲಿ ಅವ್ರಿಗೂ ಅಲ್ಲಿ ಅಂತಿಮ ದರ್ಶನವನ್ನು ಸಾರ್ವಜನಿಕ ಗ್ರೌಂಡ್ ಅಲ್ಲಿ ಅಂತಿಮ ದರ್ಶನಕ್ಕೆ ತೆರಳ್ತಾರೆ. ನನ್ನ ಜೊತೆಗೆ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಒಂದು ಹೆಲ್ಪ್ಯಾಡ್ಗೆ ಯಾರೆಲ್ಲ ಬರ್ಲಿಕ್ಕಿದ್ದಾರೆ? ಸರ್, CM ಬರ್ತಾ ಇದ್ದಾರೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಾರೆ ಸರ್, ಆಮೇಲೆ DK ಶಿವಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ ಸರ್. ಅವ್ರ ಜೊತೆಗೆ ಇನ್ನೂ 2-3 UAPಗಳು ಬರ್ತಾ ಇದ್ದಾರೆ ಸರ್. ಆಮೇಲೆ MB ಪಟೇಲ್ರು ಫಸ್ಟ್ ಹೆಲಿಕಾಪ್ಟರ್ MB ಪಟೇಲ್ ಬರ್ತಾ ಇದ್ದಾರೆ ಸರ್. 10 ಗಂಟೆಗೆ ಇದೆ ಸರ್ ಅವ್ರದ್ದು ಬಂದಾದ್ಮೇಲೆ ಅದೇ ಹೆಲಿಕಾಪ್ಟರ್ CM ಕರ್ಕೊಂಬರೋಕ್ಕೆ ಮತ್ತೆ ಬೆಳಗಾಂ ಹೋಗ್ತಾ ಇತ್ತು ಸರ್. ಮತ್ತೆ 2 ಗಂಟೆಗೆ ಇಲ್ಲಿ ಲ್ಯಾಂಡ್ ಅಪ್ ಆಗ್ತಾರೆ ಸರ್. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಡ್ತಾ ಇದ್ದೀರಾ ಸರ್? ಇಲ್ಲಿ 3 ಹೆಲಿಪ್ಯಾಡ್ ಮಾಡಿದ್ದಾರೆ ಸರ್. 3 ಹೆಲಿಪ್ಯಾಡಿಂದ ನಮ್ಮ ಮಹಾನಗರ ಪಾಲಿಕೆಯಿಂದ ನಾವೆಲ್ಲ ಸ್ವಚ್ಛತೆ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೇವೆ ಸರ್. ಎಲ್ಲ ಪೊಲೀಸ್ ಎಲ್ಲ ಸಿಬ್ಬಂದಿಗೆಲ್ಲ ಎಲ್ಲ ಅಲರ್ಟ್ ಆಗಿದ್ದಾರೆ ಸರ್. CM ಅವರು ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದು ಏನಾದರೂ ಸರ್? 2 ಗಂಟೆಗೆ ಇಲ್ಲಿ ಲ್ಯಾಂಡ್ ಆಗ್ತಾರೆ ಅಂತ ನಂದು ಹೇಳಿದ್ದಾರೆ ಸರ್. 2 ಗಂಟೆಗೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು 2 ಗಂಟೆಗೆ ಬರ್ತಾ ಇದ್ದಾರೆ ಸರ್. ಇದು
ಇಷ್ಟು ಸಿಬ್ಬಂದಿಗಳು ಹೇಳ್ತಕ್ಕಂಥ ಮಾತು. ಒಟ್ಟಾರೆಯಾಗಿ ಈಗ ಮೊದಲನೇದಾಗಿ ಎಂ ಬಿ ಪಾಟೀಲ್ ಅವರು ಬರ್ತಾರೆ. ಎಂ ಬಿ ಪಾಟೀಲ್ ಅವರ ಬಳಿಕ ಹೋಗಿ ಮತ್ತೆ ಅದೇ ಹೆಲಿಕಾಪ್ಟರ್ ಬೆಳಗಾವಿಗೆ ತೆರಳಿ ಅಲ್ಲಿಂದ ಸಿಎಂ ಮತ್ತೆ ಡೆಪ್ಯೂಟಿ ಸಿಎಂ ಅವರನ್ನ ಕರ್ಕೊಂಡು ಬರ್ತಾರೆ. ಒಟ್ಟಾರೆಯಾಗಿ MBA ಕಾಲೇಜ್ ಗ್ರೌಂಡ್ ನಲ್ಲಿ 3 ಹೆಲಿಪ್ಯಾಡ್ ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಬೇರೆಡೆ 2 ಹೆಲಿಪ್ಯಾಡ್ ಗಳನ್ನ ಮಾಡಿಕೊಂಡು ಒಟ್ಟು 5 ಹೆಲಿಪ್ಯಾಡ್ ಗಳನ್ನ ಕೂಡ ಈಗಾಗಲೇ ರಿಸರ್ವ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ BS5 ಮಾತಾಡ್ತಿದ್ದಾರೆ ಶಾಮನೂರು ಕುರಿತಂತೆ ಕೇಳೋಣ. ನಾನು ಅವರನ್ನು ಕಂಡಿದ್ದೇನೆ. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯಣ್ಣನನ್ನು ಕಳೆದುಕೊಂಡಂತಾಗಿದೆ. ಅವರ ನಿಧನದಿಂದ ನಾಡು ಒಬ್ಬ ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡಿದೆ. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ನಾಯಕನ ಯುಗಾಂತವಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಯಿಂದ ರಾಜ್ಯ ರಾಜಕಾರಣಕ್ಕೆ, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಮತ್ತು ವೀರಶೈವ ಲಿಂಗಾಯತ ಮಹಾಸಭೆಗೆ ತುಂಬಲಾರದ ನಷ್ಟವಾಗಿದೆ. ಭಗವಂತನವರ ಆತ್ಮಕ್ಕೆ ಸದ್ಗತಿ ನೀಡಲಿ, ಆ ಕುಟುಂಬ ಸದಸ್ಯರಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಮಸ್ಕಾರ. ಯಡಿಯೂರಪ್ಪನವರು ಶಾಮನೂರು ಶಿವಶಂಕರಪ್ಪನವರ ಒಡನಾಟವನ್ನು ಸ್ಮರಿಸಿಕೊಳ್ತಾ ತಮ್ಮ ಸಮಾಜಕ್ಕೆ ಆದಂಥ ನಷ್ಟ ಮತ್ತು ದಾವಣಗೆರೆ ಜಿಲ್ಲೆಗೆ ಆದಂಥ ನಷ್ಟದ ಬಗ್ಗೆ ಹೇಳ್ತಾ ಇದ್ರು. ಮತ್ತು ಅವರ ಕೊಡುಗೆಗಳನ್ನು ಕೂಡ ಸ್ಮರಿಸಿಕೊಳ್ತಾ ಇದ್ರು. ರಾಜಕೀಯದಲ್ಲಿ ಅಜಾತ ಶತ್ರುವಾಗಿದ್ರು. ಈಗ ರೇಣುಕಾಚಾರ್ಯ ಅವರು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಬಹಳ ವಿಶೇಷತೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಪಕ್ಷಾತೀತವಾಗಿ ಸಮಾಜ ಬಂದಾಗ ಸಮಾಜ ಪರ ಗಟ್ಟಿಯಾಗಿ ನಿಲ್ತಕ್ಕಂಥ ಜನ. ಬಹುಶಃ ಅವರ ವ್ಯಕ್ತಿತ್ವ ಯಾವತ್ತೋ ಮುಖ್ಯಮಂತ್ರಿಗಳು ಆಗಬೇಕಾಯ್ತು, ಆದ್ರೆ ಕುಚ್ಚಿಗೆ ಆಸೆ ಪಟ್ಟವರಲ್ಲ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನನಗೆ ಶಾಮನೂರು ಶಿವಶಂಕರಪ್ಪ ಬಂದು, ಯಡಿಯೂರಪ್ಪನವರೇ ನಿಮ್ಮ ಜೊತೆಗೆ ನಾವಿದ್ದೇವೆ, ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ದಾವಣಗೆರೆ ನಗರ ಇವತ್ತು ದೇಶದಲ್ಲಿ ಹೆಸರುವಾಸಿಯಾಗಿದ್ರೆ ಶಾಮನೂರು ಶಿವಶಂಕರಪ್ಪನವರು. ಅವ್ರದ್ದು ಬಹಳ ಮಹತ್ವಾಕಾಂಕ್ಷೆ ಇತ್ತು. ಏನು ಪಂಚಾಚಾರ್ಯನ ಒಂದು ಕಡೆ ಕಳೆದ ಶೃಂಗಸಭೆ ಮಾಡಿದ್ರು ಹರಗುರು ಚರಮೂರ್ತಿಗಳ. ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳನ್ನ ಒಂದು ವೇದಿಕೆ ತರಬೇಕಂತ ಬಹಳ ಆಸೆ ಇತ್ತು. ಅವರ ಅಪೇಕ್ಷೆಯನ್ನ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಶಾಮನೂರು ಶಿವಶಂಕರಪ್ಪನವರ ಸುಪುತ್ರರಾದ SS ಮಲ್ಲಿಕಾರ್ಜುನ ನಾವೆಲ್ಲರೂ ಸೇರಿ ಅವರ ಸಂಕಲ್ಪವನ್ನು ಈಡೇರಿಸಿ ಹೊರದುವ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಧನ್ಯವಾದಗಳು. ದಾವಣಗೆರೆಯನ್ನ ಶಿಕ್ಷಣ ಕಾಶಿಯನ್ನಾಗಿ ಮಾಡಿದಂತ ಕೀರ್ತಿ ಯಡಿಯೂರಪ್ಪನವ್ರಿಗೆ ಸಲ್ತದೆ. ದಾವಣಗೆರೆ ಒಂದು ಸಣ್ಣ ತಾಲೂಕು ಹೆಡ್ ಕ್ವಾರ್ಟರ್ ಆಗಿತ್ತು. ಅಂತ ದಾವಣಗೆರೆಯನ್ನ ರಾಜ್ಯದಲ್ಲಿಯೇ ಒಳ್ಳೆಯ ಗುಣಮಟ್ಟದ ಮಾದರಿ ತಾಲೂಕನ್ನಾಗಿ ನಿರ್ಮಿಸಿದ ಕೀರ್ತಿ ಶಿವಶಂಕರಪ್ಪನವರಿಗೆ ಸಲ್ತದೆ. ಇಡೀ ಕರ್ನಾಟಕ ರಾಜ್ಯದ ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸಿದಂತಹ ಕೀರ್ತಿ ಶಿವಶಂಕರಪ್ಪನವರಿಗೆ ಸಲ್ತದೆ. ಅತಿ ದೀರ್ಘಕಾಲ ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಗಂತೂ ಸಾಕಷ್ಟು ಕೊಡುಗೆಯನ್ನ ಕೊಡೋದ್ರ ಮೂಲಕ ದಾವಣಗೆರೆ ವಿಶ್ವಮಟ್ಟದಲ್ಲಿ ಗುರುತಿಸೋ ರೀತಿಯಲ್ಲಿ ಇವತ್ತು ಏನು MBBS ಅವರ ಬಾಪೂಜಿ ವಿದ್ಯಾಸಂಸ್ಥೆ ಇದೆ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ವಿಶ್ವಮಟ್ಟದಲ್ಲಿ ಗುರುತಿಸುವ ಮಟ್ಟಕ್ಕೆ ಅದನ್ನು ಬೆಳೆಸಿದ ಕೀರ್ತಿ ಶಿವಶಂಕರಪ್ಪನವರಿಗೆ ಸಲ್ತದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಅವರು ಹುಟ್ಟಿ ಬರಲಿ. ಶಿಕ್ಷಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಬಗ್ಗೆ ಪ್ರತಿಯೊಬ್ಬರೂ ಕೂಡ ನೆನಪನ್ನು ಮಾಡಿಕೊಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಸೋಲಿಲ್ಲದ ಸರದಾರನಾಗಿ ದಾವಣಗೆರೆಯ ಒಂದು ಭವಿಷ್ಯದ ಕನಸು ಕಂಡಂತ ನಾಯಕ, ಅದನ್ನು ಸಾಕಾರಗೊಳಿಸುವಂತ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಬಂದಿದ್ದರು ಶಾಮನೂರು ಶಿವಶಂಕರಪ್ಪನವರು. ಇನ್ನು ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಸದನದಲ್ಲೂ ಸಂತಾಪ ವ್ಯಕ್ತಪಡಿಸಲಾಯಿತು. ಬೆಳಗಾವಿಯ ಅಧಿವೇಶನದ ಕಲಾಪದಲ್ಲಿ ಸಿಎಂ ವಿಷಯ ಪ್ರಸ್ತಾಪ ಮಾಡಿದ್ರು. ಅಜಾತ ಶತ್ರು ಅಂತ ಕರೀಬಹುದಾದಂಥ ವ್ಯಕ್ತಿ ಅಂತ ಬಣ್ಣಿಸಿದ್ರು. ಇನ್ನು ಕೋವಿಡ್ ಟೈಮ್ನಲ್ಲಿ ಆಕ್ಸಿಜನ್ ಸಹಾಯ ಮತ್ತೆ ಲಸಿಕೆಯನ್ನು ಕೂಡ ಸುಮಾರು ಒಂದು 6 ಕೋಟಿ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದಿದ್ರು. ಇನ್ನು 10-15 ದಿನಗಳ ಹಿಂದೆಷ್ಟೇ ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದೆ. ಶಾಮನೂರು ನಿಧನಕ್ಕೆ ಆರ್ ಅಶೋಕ್ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಬಳಿಕ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು